ಹಿಂದೂಪರ ಹೋರಾಟಗಾರರು ಹಿಂದುತ್ವ ಅನ್ನೋ ವಿಚಾರಕ್ಕೆ ಹಿಂದೂ ನಾವೆಲ್ಲರೂ ಒಂದು ಅಂತ ಹೇಳ್ತಾರೆ. ಬಟ್ ಹಿಂದೂ ಧರ್ಮದಲ್ಲಿರುವಂತಹ ಜಾತೀಯತೆ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ. ಹಿಂದೂ ಧರ್ಮದಲ್ಲಿ ಜಾತಿ ಅಸಮಾನತೆ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ. ಹಿಂದೂಪರ ಹೋರಾಟಗಾರರು ಕಾಶ್ಮೀರಿ ಫೈಲ್ಸ್ ಅನ್ನುವ ಫಿಲ್ಮ್ಗೆ ಸಪೋರ್ಟ್ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ಜಾತಿಗೆ ಸಂಬಂಧಪಟ್ಟಂತೆ ಜಾತಿಯ ಸಮಸ್ಯೆಗಳ ಬಗ್ಗೆ ಬರುವಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದಿಲ್ಲ. ಜಾತಿ ಸಮಸ್ಯೆ ಹೋದ್ರೆ ಮಾತ್ರ ಹಿಂದೂಗಳು ಒಂದಾಗ್ಲಿಕ್ಕೆ ಸಾಧ್ಯ ಇದೆ. ಬಟ್ ಹಿಂದೂ ಪರ ಹೋರಾಟಗಾರರು ಜಾತಿಯನ್ನ ಕನ್ಸಿಡರ್ ಮಾಡ್ತಾ ಇಲ್ಲ, ಅಥವಾ ಆ ಜಾತಿ ಸಮಸ್ಯೆಯನ್ನೇ ಅವರು ಉಲ್ಲೇಖ ಮಾಡಲ್ಲ, ಅದ್ರ ವಿರುದ್ಧ ಹೋರಾಟ ಮಾಡಲ್ಲ. ನೀವು ಹೇಳ್ತಾ ಸುಳ್ಳಿದೆ. ನಾನು ಈ ಮಾತು ಒಪ್ಪೋದು ರೆಡಿ ಇಲ್ಲ. ಈ ಮಾತು ಒಪ್ಪೋದಿಲ್ಲ ನಾನು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಘೋಷಣೆ ಕೂಗೋರು ನಾವು ಜಾತಿ ಸಮಸ್ಯೆ ವಿರುದ್ಧ ಹೋರಾಟ ಮಾಡದೆ ಇದೀರಿ ಅಂತ ನೀವು ಹೆಂಗೆ ಹೇಳಕ್ ಸಾಧ್ಯ? ಇವತ್ತು ಹೇಳ್ತೀನಿ ಕೇಳಿ. ಇವತ್ತು ಎಷ್ಟೋ ಗ್ರಾಮೀಣ ಪ್ರದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು, ಶ್ರೀರಾಮ್ ಸೇನೆಯ ಕಾರ್ಯಕರ್ತರು, ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು, ಸಂಘದ ಕಾರ್ಯಕರ್ತರು ಇವತ್ತು ದಲಿತ ಸಮುದಾಯದ ಕುಟುಂಬನ ಅವ್ರನ್ನ ಆಚೆ ಹೊರಗೆ ಕರ್ಕೊಂಡ್ಬಂದು ಸಾಮೂಹಿಕವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂತ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಹೋಗ್ಲಾಡಿಸ್ಬೇಕು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂತ ವಿಚಾರ ಆಗಿರ್ಬೋದು. ಇವತ್ತು ನೀವು ಹೇಳ್ಬೋದು, ನೀವು ಅದೆಲ್ಲ ಏನ್ ಮಾಡ್ತಿದ್ದೀರಿ ಅಂತ. ಕೆಲವೊಂದು ಕೆಲ್ಸನ ಪ್ರಚಾರ ಇಲ್ಲದೆ ಮಾಡಬೇಕು, ಕೆಲವೊಂದು ಕೆಲ್ಸನ ಪ್ರಚಾರ ತಗೊಳ್ಳೇಬೇಕಾಗ್ತದೆ. ಯಾವ ಕೆಲ್ಸನ ಪ್ರಚಾರ ಇಲ್ಲದೆ ಮಾಡಬೇಕು ಆ ಕೆಲಸ ನಿರಂತರವಾಗಿ ಆಗ್ತಾನೆ ಇದೆ. ಇವತ್ತು ಕಾಶ್ಮೀರ್ ಫೈಲ್ಸ್ ಅನ್ನೋ ಒಂದು ಸಿನಿಮಾನ ನೀವು ಬೆಂಬಲ ಮಾಡ್ತೀರಿ, ಲ್ಯಾಂಡ್ ಲಾರ್ಡ್ ಅನ್ನೋ ಸಿನಿಮಾನ ಬೆಂಬಲ ಮಾಡಲ್ಲ ಅಂತಂದ್ರೆ ಅದು ನಾನು ಒಪ್ಪುವಂತ ವಿಚಾರ ಅಂತ ಖಂಡಿತವಾಗ್ಲೂ ಅಲ್ಲ. ಒಬ್ಬ ವ್ಯಕ್ತಿ ಕಾಶ್ಮೀರ್ ಫೈಲ್ಸ್ ನ ಫಿಲಂ ನೋಡಿ ಅದನ್ನ ಒಪ್ಕೋತಾನೆ ಅಂತಂದ್ರೆ ಅದೇ ವ್ಯಕ್ತಿ ಲ್ಯಾಂಡ್ ಲಾರ್ಡ್ ಅಲ್ಲಿ ಅಂತ ಒಳ್ಳೆ ಸಂದೇಶ ಕೊಡುವಂತ ವಿಚಾರ ಯಾಕೆ ಒಪ್ಪೋದಿಲ್ಲ? ಖಂಡಿತ ಒಪ್ತಾನೆ. ಇಡೀ ಸಮಾಜ, ಇಡೀ ದೇಶ ಇವತ್ತು ದುರಂಧರ ಅನ್ನೋ ಮೂವಿನ ಒಪ್ಕೊಂಡಿದ್ದಾನೆ ಅಂತಂದ್ರೆ ಅದೇ ಸಮಾಜಕ್ಕೆ ಲ್ಯಾಂಡ್ ಲಾರ್ಡ್ ಅಂತ ಮೂವಿ ಅದೇನು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಏನ್ ಸಂದೇಶ ಕೊಡ್ತಿದ್ದಾರೆ, ಆ ಸಂದೇಶದ ಸತ್ಯತೆ ಏನಿದೆ, ಅದನ್ನ ಹೇಗ್ ಕನ್ವೆ ಮಾಡ್ತಿದ್ದಾರೆ, ಅದನ್ನ ಖಂಡಿತವಾಗ್ಲೂ ಎಲ್ಲರೂ ಒಪ್ತಾರೆ. ಇವತ್ತು ನಾವು ಈ ಜಾತಿ ವ್ಯವಸ್ಥೆನ, ಈ ಜಾತಿ ಪದ್ಧತಿನ ಹೋಗ್ಲಾಡ್ಸೋದಿಕ್ಕೆ ನಿರಂತರವಾಗಿ ಹಿಂದೂ ಕಾರ್ಯಕರ್ತರು ಪ್ರಯತ್ನ ಪಡ್ತಾನೆ ಇದ್ದಾರೆ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ ವಿಚಾರಕ್ಕೆ ಬರೋದಾದ್ರೆ, ಅಂಬೇಡ್ಕರ್ ಫೋಟೋವನ್ನ ತೆಗೆಸಿದ್ದು ರಾಜ್ಯದಲ್ಲಿ ದೊಡ್ಡ ವಿಚಾರ ಆಗಿತ್ತು, ರಾಯಚೂರಲ್ಲಿ. ಓಕೆನಾ? ಅಂಬೇಡ್ಕರ್ ಫೋಟೋವನ್ನ ತೆಗೆಸಿ ಒಂದು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ದಲಿತ ಸಮುದಾಯದವರು ಮತ್ತೆ ಒಂದಿಷ್ಟು ಸಮುದಾಯದ ಸಂಘಟನೆಗಳು ಹೋರಾಟ ಮಾಡಿದ್ದು. ಬಟ್ ಅದೇ ವಿಚಾರವನ್ನ ಇಟ್ಕೊಂಡು ಹಿಂದೂಪರ ಹೋರಾಟಗಾರರು ಮಾತನಾಡಲೇ ಇಲ್ಲ, ಬಾಯ್ ಬಿಡ್ಲಿಲ್ಲ. ಸಮಸ್ಯೆ ಆಗ್ತಿರೋದು ಇಲ್ಲೇನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಪಾರವಾದಂತ ಗೌರವ ನಿಮ್ಗೆ ಆಗ್ಲೇ ಹೇಳಿದೆ. ಇವತ್ತು ಈ ದೇಶದಲ್ಲಿ ಯಾರಾದ್ರೂ ಕಾನೂನನ್ನ ಗೌರವಿಸ್ತಾರೆ, ಕಾನೂನ ಪರ ನಿಂತ್ಕೋತಿದ್ದಾರೆ, ಕಾನೂನನ್ನ ಫಾಲೋ ಮಾಡ್ತಿದ್ದಾರೆ ಅಂದ್ರೆ ಕೇವಲ ಹಿಂದೂಗಳು ಮಾತ್ರನೇ. ನಾವು ಜಾತಿ ಅನ್ನೋದು ಎತ್ತದಿಲ್ಲ. ನಾವು ಅವರು ದಲಿತರು ಅಂತ ನಾವು ನಾವ್ಯಾಕೆ ಅವ್ರನ್ನ ಪ್ರತ್ಯೇಕ ಮಾಡಬೇಕು? ಅವ್ನು ನಮ್ಮವನು, ಅವನೊಬ್ಬ ಹಿಂದೂ, ಅವನ್ ಮೊದ್ಲು ಹಿಂದೂ, ಅವನ್ ಮೊದ್ಲು ಹಿಂದೂ. ಹೊಸ್ಲು ದಾಟ್ಮೇಲೆ ಅವ್ನು ಹಿಂದೂನೇ. ಮನೇಲಿ ಏನಾದ್ರು ಜಾತಿ ವ್ಯವಸ್ಥೆ ಏನಾದ್ರು ಇರ್ಲಿ, ನೀನ್ ಲಿಂಗಾಯತ ಇರು, ನೀನು ಒಕ್ಕಲಿಗ ಇರು, ನೀನ್ ದಲಿತ ಏನಾದ್ರು ಇರು, ಮನೇಲಿ ಇಟ್ಕೋದನ್ನ. ನೀನು ಹೊಸ್ಲು ದಾಟಾದ್ಮೇಲೆ ನೀನೊಬ್ಬ ಹಿಂದೂನೇನೆ. ನಾವು ಕೇವಲ ದಲಿತರು ಮಾತ್ರ ಹೋರಾಟ ಮಾಡಿದ್ರು, ಆ ಹೋರಾಟದಲ್ಲಿ ನಾವ್ ಹಿಂದೂಗಳು ಭಾಗಿಯಾಗಿದ್ದೀವಿ. ನಮ್ ದಲಿತರಲ್ಲ, ನಮ್ ಹಿಂದೂಗಳು ಮುಖ್ಯ. ಆ ದಲಿತರು ಸಹ ಅವ್ನೇನ್ ದಲಿತರು ಅಂತ ಏನ್ ಅಂತಿದ್ದೀರಲ್ಲ, ಅನ್ನಕ್ ಹೋಗ್ಬಿಟ್ಟು ಅವ್ರು ಹಿಂದೂಗಳು ಅಂತ ಹೇಳಿ. ಯಾಕೆ ಜಾತಿ ಹೆಸರು ಯಾಕೆ ಅವ್ರನ್ನ ಗುರುತಿಡಿಸ್ತೀರಾ? ಜಾತಿ ಹೆಸರು ಏನಕ್ಕೆ ಅವ್ರನ್ನ ಕರೆಯಕ್ ಹೋಗ್ತೀರಾ? ಜಾತಿ ಹೆಸರು ಏನಕ್ಕೆ ಅವ್ರನ್ನ ಎಲ್ಲ ಒಂದು ಹೋರಾಟನ ಜಾತಿ ಹೆಸರಲ್ಲೇ ಏನಕ್ಕೆ ನೀವು ಅದನ್ನ ಬೆಳಕ್ ತರ್ತೀರಾ? ಹಿಂದೂಗಳು ಹೋರಾಟ ಮಾಡಿದ್ರು ಅಂತ ನೀವು ಸ್ಟಾರ್ಟ್ ಮಾಡಿ, ಹಿಂದೂಗಳು ಇವತ್ತು ಅದ್ರ ವಿರುದ್ಧ ಧ್ವನಿ ಎತ್ತಿದ್ರು ಅಂತ ನೀವು ಸ್ಟಾರ್ಟ್ ಮಾಡಿ. ನಾವುಗಳು ಎಲ್ಲಿವರೆಗೂ ಆ ಸಮಸ್ಯೆ ವಿರುದ್ಧ ಧ್ವನಿ ಎತ್ತೋದಿಲ್ಲ, ನಾವುಗಳು ಎಲ್ಲಿವರೆಗೂ ನಾವು ಅದನ್ನ ಬದಲಾಗುವಂತ ಒಂದು ನಾವು ಮನಸ್ಸು ಅಳವಡಿಸ್ಕೊಳ್ಳಲ್ಲ, ಅಲ್ಲಿವರೆಗೂ ಯಾವುದೇ ರೀತಿಯಾದಂತ ಬದಲಾವಣೆ ನೀವು ಕಾಣೋದಕ್ಕೆ ಹೋಗೋದಿಲ್ಲ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಹುಬ್ಬಳ್ಳಿ ಆದಂತಹ ನೇಹಾ ಪ್ರಕರಣ ನಿಮ್ಗೆ ಗೊತ್ತಿರಬೇಕು. ನೇಹಾ ಪ್ರಕರಣ ಯಾವ ರೀತಿಯಾಗಿ ದೊಡ್ಡ ಸದ್ದು ಮಾಡ್ತು ಅಂತ ಹೇಳಿ, ಅದೇ ರೀತಿಯ ಪ್ರಕರಣ ಹುಬ್ಬಳ್ಳಿಯಲ್ಲಿ ಅಂಜಲಿ ಕೂಡ ಆಯಿತು. ಬಟ್ ನೇಹಾ ಪ್ರಕರಣದಲ್ಲಿ ಆದಂತಹ ಪರಿಣಾಮ ಅಂಜಲಿ ಪ್ರಕರಣದಲ್ಲಿ ಆಗ್ಲಿಲ್ಲ. ಕಾರಣ ಜಾತಿನ? ಖಂಡಿತವಾಗ್ಲೂ ಇಲ್ಲ. ನೋಡಿ, ಯಾವುದೇ ಕೊಲೆ ಆಗ್ಲಿ, ಯಾವುದೇ ಅತ್ಯಾಚಾರ, ಯಾವುದೇ ಕ್ರೈಮ್ ಆಗ್ಲಿ, ಅದ್ರಲ್ಲಿ ಜಾತಿ ಹುಡುಕುವಂತ ವ್ಯಕ್ತಿ ನನ್ನ ಪ್ರಕಾರ ಅವನಷ್ಟು ವಿಕೃತ ಮನಸ್ಸಿರೋರು ಯಾರು ಇಲ್ಲ. ಮತ್ತೆ ಧರ್ಮ ಯಾಕೆ ಹುಡುಕ್ತಿದ್ರಿ? ಒಂದ್ ನಿಮಿಷ, ನಾವು ಧರ್ಮ ಎಲ್ಲಿ ಹುಡುಕ್ತೀರಿ?
ಒಂದು ಹಲ್ಲೆ ಆಗಿರುವಂತದ್ದು, ಒಂದು ಭೀಕರವಾಗಿ ಹತ್ಯೆ ಮಾಡಿರುವಂತದ್ನ ನಾವು ಅದನ್ನ ಖಂಡಿಸ್ಲೇಬಾರ್ದಾ? ಖಂಡಿಸುವ ನಾವು ಭರದಲ್ಲಿ ಜಾತಿಯ ಸಮುದಾಯವನ್ನ ಖಂಡಿಸ್ತಾ ಇದ್ರಿ. ಈಗ ನಾವು ನೇಹಾ ಪ್ರಕರಣದಲ್ಲಿ ಒಂದ್ ನಿಮಿಷ ನಾನು ನೇಹಾ ಹೇಳ್ತೀನಿ. ಪ್ರಕರಣದಲ್ಲಿ ಆ ವ್ಯಕ್ತಿ ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಅದು ಆ ವ್ಯಕ್ತಿಯ ತಪ್ಪಾಗುತ್ತೆ, ಸಮುದಾಯದ ತಪ್ಪು ಹೇಗಾಗುತ್ತೆ ಅನ್ನುವಂತ ಪ್ರಶ್ನೆ. ಒಂದ್ ನಿಮಿಷ, ಹ್ಮ್ ಯಾವುದೇ ಪ್ರಕರಣ ತಗೊಳ್ಳಿ, ಹ್ಮ್ ಹ್ಮ್ ಅಲ್ಲಿ ಕ್ರೈಮ್ ಆದಾಗ ಆ ಯಾವ ವ್ಯಕ್ತಿ ಮಾಡಿದಾನೆ ಆತನ ವಿರುದ್ಧ ನಾವು ಧ್ವನಿ ಎತ್ತಿದ್ದೀರಿ, ಹ್ಮ್ ಈಗಲೂ ಎತ್ತುತ್ತೀರಿ. ಹ್ಮ್ ಆದ್ರೆ ಕೆಲವೊಬ್ರು ಆ ಒಂದು ವಿಚಾರ ಇಟ್ಕೊಂಡು ಹ್ಮ್. ಅಲ್ಲಿ ಜಾತಿ ಮಾಡುವಂಥದ್ದು, ಅಲ್ಲಿ ಧರ್ಮ ನೋಡುವಂತ ವ್ಯಕ್ತಿಗಳಿದಾರಲ್ಲ, ನೀವು ಹೋಗಿ ಪ್ರಶ್ನೆ ಎತ್ತಬೇಕು. ನಾವ್ ಯಾವತ್ತಿಗೂ ನಾವು ಆತರ ಪ್ರಶ್ನೆಗಳು ನಾವು ನೋಡೇ ಇಲ್ಲ. ನಾವು ಬೇರೆ, ಲಿಂಗಾಯತರು ಬೇರೆ, ಒಕ್ಕಲಿಗರು ಬೇರೆ, ದಲಿತರು ಬೇರೆ, ಖಂಡಿತವಾಗ್ಲೂ ಇಲ್ಲ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದು. ಇವತ್ತು ನಾವು ಆ ಸ್ಟ್ಯಾಂಡ್ ಪರ್ನ ಇರ್ತೀರಿ. ಓಕೆ. ಪ್ರತಿ ಒಬ್ರು ಸಹ ಹಿಂದೂಗಳೇನೆ. ನಮಗ್ ಜಾತಿ ಮುಖ್ಯ ಅಲ್ಲ ಸ್ವಾಮಿ. ಈಗಿನ ಯುವಕರಿಗೆ ಶಿಕ್ಷಣಕ್ಕಿಂತ ಧರ್ಮ ಮುಖ್ಯ ಅಂತ ನಂಬ್ತೀರಾ? ಆ ಶಿಕ್ಷಣದಲ್ಲಿ ಧರ್ಮ ಶಿಕ್ಷಣ ಕೂಡ ಅತಿ ಹೆಚ್ಚು ಮುಖ್ಯ. ಧರ್ಮ ಅಂದ್ರೆ ಏನು ಹಾಗಾದ್ರೆ? ಯಾವುದು ಧರ್ಮ? ನೋಡಿ, ಯಾವುದು ಧರ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಧರ್ಮದಲ್ಲಿ ಏನ್ ಹೇಳ್ಕೊಡ್ತಿದೆ ಅನ್ನೋದು ಮುಖ್ಯ ಆಗುತ್ತೆ. ಇವತ್ತು ಭಗವದ್ಗೀತೆ ಓದುವಂತ ವ್ಯಕ್ತಿಗಳು ಯಾರು ಉಗ್ರಗಾಮಿಗಳಾಗಿಲ್ಲ. ಭಗವದ್ಗೀತೆ ಓದುವಂತ ವ್ಯಕ್ತಿಗಳು ಯಾರನ್ನೂ ಸಹ ಬಾಂಬ್ ಹಾಕುವಂತ ಕೆಲಸಗಳು ಮಾಡಿಲ್ಲ. ಭಗವದ್ಗೀತೆ ಓದಿರುವಂತ ವ್ಯಕ್ತಿಗಳು ಸ್ವತಃ ನಾನೇ ತಗೊಳ್ಳಿ, ಡಿಪ್ರೆಷನ್ ಒಳಗಾಗಿದ್ದೆ, ಇವತ್ತು ನಾನು ಧೈರ್ಯವಾಗಿ ಬಂದು ನಿಮ್ ಮುಂದೆ ಕುತ್ಕೊಂಡಿದ್ದೀನಿ. ಭಗವದ್ಗೀತೆಯಲ್ಲಿ ನಿಮ್ಗೆ ಎಲ್ಲದಕ್ಕೂ, ನೀವು ಏನೇ ಸಮಸ್ಯೆಗೊಳಗಾದ್ರೂ, ಡಿಪ್ರೆಷನ್ ಆಗಿರ್ಬೋದು, ಅಥವಾ ಮನಸ್ಸು ಚಂಚಲತೆ ಇರ್ಬೋದು, ಅಥವಾ ಕಷ್ಟ ಇರ್ಬೋದು, ನೀವು ಏನೋ ಮೋಸಗೊಳಗಾಗಿದ್ದು ಸಹ ಪ್ರತಿಯೊಂದಕ್ಕೂ ನಿಮ್ಗೆ ಅದ್ರಲ್ಲಿ ಪರಿಹಾರ ಇದೆ. ಆಯ್ತಾ? ಸೊ ಹಾಗಾಗಿ ನೀವು ಯಾವ ಶಿಕ್ಷಣ ಕೊಡ್ತೀರಾ, ಆ ಶಿಕ್ಷಣದ ಜೊತೆ ಎಥಿಕ್ಸ್ ಕೂಡ ಮುಖ್ಯ ಆಗುತ್ತೆ ಮಹೇಶ್ ಅವರೇ. ಇವತ್ತು ಶಿಕ್ಷಣದಲ್ಲಿ ನೀವು ಹೇಳ್ಕೊಡ್ತಿದ್ದೀರಿ, ಶಿಕ್ಷಣ ಮುಗಿಯುತ್ತೆ, ಒಂದಷ್ಟು ದುಡಿಬೇಕು, ನೀವು ಸಂಪಾದನೆ ಮಾಡಬೇಕು, ಕಂಪ್ನಿಗೆ ಹೋಗ್ಬಿಡ್ಬೇಕು. ನೀವು ಶಿಕ್ಷಣ ಪಾಸ್ಔಟ್ ಆಗಿದ ತಕ್ಷಣ ನಿಮ್ಗೆ ಒಂದು ಒಳ್ಳೆ ರೆಕ್ರೂಟ್ಮೆಂಟ್ ಆಗೋಗುತ್ತೆ, ನೀವು ಕಂಪ್ನಿಗೆ ಹೋದ್ರೆ ಲೈಫ್ ಸೆಟಲ್. ನೋ, ಇಟ್ಸ್ ನಾಟ್ ಅಬೌಟ್ ದಟ್. ಅದು ಖಂಡಿತ ಅದಲ್ಲ. ನಿಮ್ಗೆ ಅದಾಗಿದ್ದಿದ್ರೆ ಇವತ್ತು ಸಮಾಜದ ಪರ, ರೈತರ ಪರ, ಕೆಲವೊಂದು ಅನ್ಯಾಯಗಳ ಪರ ಧ್ವನಿ ಎತ್ತಬೇಕು ಅಂತ ಆ ಶಿಕ್ಷಣದಲ್ಲಿ ಅಳವಡಿಸ್ಕೋಬೇಕಲ್ಲ. ಅದನ್ನ ಅಳವಡಿಸ್ಕೊಳ್ಳೋ ವಿಚಾರ ಯಾವಾಗ ಬರುತ್ತದು? ಹೇಗ್ ಸಾಧ್ಯ? ಅವ್ರಿಗೆ ಧರ್ಮ ಶಿಕ್ಷಣ ಕೊಟ್ಟಾಗ ಮಾತ್ರ ಸಾಧ್ಯ. ಅದು ಕೆಲವೊಂದು ಮೋಸ ಆದಾಗ, ಅನ್ಯಾಯ ಆದಾಗ ನಾವು ಧ್ವನಿ ಎತ್ತಬೇಕು. ಶಿಕ್ಷಣ ನೆವರ್ ಬಿ ಎ ಬುಕ್ ವಾಮ್. ಬರೀ ಪುಸ್ತಕದ ಓದ್ಕೊಂಡು ಬರೀ ಆ ಪುಸ್ತಕದಲ್ಲೇ ಮುಳುಗೋಗೋದು ಇಲ್ಲ. ಅದರಿಂದ ಆಚೆ ಸಮಾಜ ಹೇಗಿದೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಒಂದು ಏನು ಗಾದೆ ಇದೆ. ನಾವು ಎಷ್ಟು ನಾವು ಓದ್ಕೊಂಡಿದ್ದೀವಿ, ನಾವು ತಿಳ್ಕೊಳ್ಳೋದು ಅಷ್ಟೇ ಇದೆ. ನಾವು ಎಷ್ಟು ಸುತ್ತುತ್ತೀರಿ ಅಷ್ಟು ನಾವು ಸಮಾಜದಿಂದ ಗ್ರಹಿಸ್ಕೊಳ್ಳುವಂತ ವಿಚಾರಗಳು ಇದೆ. ಇವತ್ತು ನಾವು ಏನ್ ಮಾಡ್ತಿದ್ದೀರಿ, ಇವತ್ತು ನಮ್ಮ ವ್ಯವಸ್ಥೆ ಹೇಗಾಗ್ತಿದೆ ಅಂತಂದ್ರೆ, SLC ಪಾಸ್ ಆಯ್ತಾ, ಒಳ್ಳೆ ಕಾಲೇಜ್ ಸೀಟ್ ತಗೊಂಡ್ಬಿಡು. ಕೆಲವೊಂದು ಕಾಲೇಜ್ಗಳು ಅಷ್ಟೇನೆ 98% ಕಟ್ ಆಫ್ ಅಂತೆ. 98% ತಗೊಂಡಿರೋಂಥ ವಿದ್ಯಾರ್ಥಿನ ನೀನ್ ಕಾಲೇಜ್ ಸೇರಿಸ್ಕೊಂಡು ನೀನೇ ಅವ್ನಿಗೆ ಓದಿಸೋದಂತೂ ನಿಮ್ದು ಯಾವ ಕಾಲೇಜು? ಅಂದ್ರೆ 35% ಜಸ್ಟ್ ಪಾಸ್ ಆಗಿರುವಂತ ವಿದ್ಯಾರ್ಥಿಗಳ ಕತೆ ಏನಾಗ್ಬೇಕು? ನಿಜ ಇದು. ಇವತ್ತು ಕೆಲವೊಂದು ಕಾಲೇಜ್ಗಳಾಗಿರ್ಬೋದು, ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು, ಕೇವಲ ವ್ಯಾಪಾರ ಮಾಡುವಂತ ಕೇಂದ್ರಗಳಾಗಿದೆ. ಎಥಿಕ್ಸ್ ಕೊಡುವಂಥದ್ದು, ಎಥಿಕ್ಸ್ ಬಗ್ಗೆ ಹೇಳ್ಕೊಡುವಂಥದ್ದು ತುಂಬಾ ಬೆರಳೆಣಿಕೆಯಷ್ಟು ಜನ ಮಾತ್ರ ನಿಮ್ಗೆ ಸಿಗ್ತಾರೆ ಮಹೇಶ್ ಅವರೇ. ಅದು ನಮ್ಮ ದುರಂತ. ಓಕೆ. ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು, ವಿಶೇಷವಾಗಿ ಜಸ್ಟ್ ಪಾಸ್ ಆಗಿರುವಂತ ವಿದ್ಯಾರ್ಥಿಗಳು, ಅವ್ರಿಗೆ ಇವತ್ತು ಒಳ್ಳೊಳ್ಳೆ ಕಾಲೇಜ್ಗೆ ಓದ್ಬೇಕು, ನಾನು ಚೆನ್ನಾಗಿ ಓದ್ಬೇಕು ಅಂತ ಆಸೆ ಇರುತ್ತೆ. ನಾನು ಆಗ್ಲೇ ಹೇಳ್ದಾಗೆ, ನೀವು ರ್ಯಾಂಕ್ ಸ್ಟೂಡೆಂಟ್ನ ಕರ್ಕೊಂಡ್ಬಂದ್ಬಿಟ್ಟು ನೀವು ನಿಮ್ಮ ಕಾಲೇಜ್ ಅಡ್ಮಿಷನ್ ಕೊಡ್ಸ್ಬಿಟ್ಟು ನಮ್ಮ ಕಾಲೇಜ್ ಇಷ್ಟು ಸಾಧನೆ ಮಾಡಿದೆ ಅನ್ನೋದಕ್ಕೆ ನಿಮ್ಮ ಕಾಲೇಜೇ ಬೇಕಾ? ಜಸ್ಟ್ ಪಾಸ್ ಆಗಿರುವಂತ ಒಬ್ಬ ಹುಡುಗನ್ನ ನೀವು ಆತನಿಗೆ ತಿದ್ದಿ ಓದಿಸಿ ಅವನ ರ್ಯಾಂಕ್ ತಗೊಂಡು ಅವ್ನು ಅಚೀವ್ ಮಾಡಿದ್ರೆ ಅದು ನಿಜವಾದ ಸಾಧನೆ. ನಿಜ. ಅದನ್ನ ಬಿಟ್ಟು ಇವತ್ತು ಶಿಕ್ಷಣ ಮತ್ತೆ ಆರೋಗ್ಯ ಮಾರಾಟ ಕೇಂದ್ರಗಳಾಗಿದೆ. ಇವತ್ತು ಎಷ್ಟೋ ರಾಜಕಾರಣಿಗಳು ಬೊಬ್ಬೆ ಪಡ್ಕೋತಾರೆ. ಏನು ಅಂತ, ರಾಜ್ಯ ಸರ್ಕಾರಿ ಆಸ್ಪತ್ರೆಯನ್ನ ನೀವು ನೋಡಿ, ಸರ್ಕಾರಿ ಕಾಲೇಜ್ಗಳು ನೀವು ಸೇರಿಸ್ಬೇಕು, ಸರ್ಕಾರಿ ಕಾಲೇಜ್ಗಳು, ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ನೀವು ಅಂತ. ಆ ರಾಜಕಾರಣಿಗಳ ಮಕ್ಕಳು ಯಾವ ಶಾಲೆ ಓದ್ತಾ ಇರ್ತಾರೆ? ಆ ರಾಜಕಾರಣಿಗೆ ಏನಾದ್ರು ಸಮಸ್ಯೆ ಆಯ್ತು ಅಂತಂದ್ರೆ ಆ ರಾಜಕಾರಣಿ ಯಾವ ಆಸ್ಪತ್ರೆಗೆ ಹೋಗ್ತಾನೆ? ಮೊದಲು ನಾವು ಬೇರೆಯವ್ರಿಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಏನ್ ಮಾಡ್ತಿದ್ದೀರಿ ಮುಖ್ಯ ಆಗುತ್ತೆ. ಓಕೆ. ಇವತ್ತೂ ಸಹ ಎಷ್ಟು ಜನ ಇವತ್ತು ಸರ್ಕಾರಿ ಶಾಲೆನ ಉಳಿಸುವಂತ ಕೆಲಸಗಳು ಮಾಡ್ತಿದ್ದೀರಿ?
ಇವತ್ತು ಖಾಸಗಿ ಶಾಲೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ದೊಡ್ಡ ದೊಡ್ಡ ಮಟ್ಟಕ್ಕೆ ಇವತ್ತು ಆವರಿಸ್ಕೋತಿದೆ, ಬೆಳೀತಿದೆ ಅನ್ನೋ ಇರ್ಬೇಕಾದ್ರೆ ರಾಜ್ಯವನ್ನು ಆಳುವಂಥದ್ದು ಈ ರಾಜ್ಯ ಸರ್ಕಾರದ ಪ್ರತಿಯೊಂದು ಇದೆ. ಬೇರೆ 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 ಇಲಾಖೆಗಳು ನೀವು ಅಭಿವೃದ್ಧಿ ಮಾಡ್ತಾನೆ ಇದ್ದೀರಾ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತದ್ದು, ಆರೋಗ್ಯ ಇಲಾಖೆಗೆ ಪಟ್ಟಿರುವಂತ ವಿಚಾರ ಏನಕ್ಕೆ ನೀವು ನೆಗ್ಲೆಕ್ಟ್ ಮಾಡ್ತಿದ್ದೀರಿ? ಇವತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ರ ಹೋದ್ರೆ ಎಷ್ಟು ಜನ ಆ ರೋಗಿಗಳ ಕಡೆ ಇರೋ ಸಂಬಂಧಿಕರುಗಳು ಫುಟ್ಪಾತ್ ಮೇಲೆ ಮಲ್ಕೊಂಡಿರ್ತಾರೆ. ಹೌದೋ ಇಲ್ವೋ? ನಿಜ. ಇವತ್ತು ನೀವು ಬೇರೆ ಬೇರೆ ಆಸ್ಪತ್ರೆಗಳು ನೋಡಿ, ಇವತ್ತು ಕ್ಯೂ ನಿಂತ್ಕೋತಾರೆ. ಏನಕ್ಕೆ ಆ ವ್ಯವಸ್ಥೆ ಮಾಡ್ತಿದ್ದೀರಿ? ಇವತ್ತು ಅಂತ ವ್ಯವಸ್ಥೆಗಳು ನೋಡಿದ ತಕ್ಷಣನೇ ಜನ ಮನ್ಸಿಗೆ ಏನ್ ಅನ್ಸುತ್ತೆ? ನಾನೊಂದು ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು. ಇವತ್ತು ಎಷ್ಟು ಸರ್ಕಾರಿ ಶಾಲೆಗಳು ಅದಕ್ಕೆ ಪ್ರಾಪರ್ ಆಗಿ ಪೇಂಟ್ ಇಲ್ಲ, ಬಿದ್ದೋಗುವಂತ ಪರಿಸ್ಥಿತಿಲಿ ಇದೆ. ಅಂತ ಶಾಲೆಯಲ್ಲಿ ಮಕ್ಕಳನ್ನ ಸೇರಿಸುವಂತದ್ದು ಆಗುತ್ತಾ? ನೀವು ಆ ಸರ್ಕಾರಿ ಶಾಲೆನ ಮಾಡ್ರನ್ ಆಗಿ ಮಾಡಿ ಇವತ್ತು ಒಂದು ಸಂದೇಶ ಕೊಡುವಂತ ಕೆಲಸ ಎಷ್ಟು ಮಾಡ್ತಿದ್ದೀರಿ? ಒಂದು ಸರ್ಕಾರಿ ಆಸ್ಪತ್ರೆನ ಯಾವ ಪ್ರೈವೇಟ್ ಆಸ್ಪತ್ರೆಗೂ ನಾವು ಕಮ್ಮಿ ಇಲ್ಲ, ನಾವ್ ಇದನ್ನ ಅಭಿವೃದ್ಧಿ ಮಾಡಿದೀರಿ ಅಂತ ಎಷ್ಟು ಆಸ್ಪತ್ರೆ ನೀವು ಮಾಡಿದ್ದೀರಾ? ಶೂನ್ಯ. ಏನಕ್ಕೆ ಅಂತಂದ್ರೆ ಇವತ್ತು ಎಷ್ಟೋ ರಾಜಕಾರಣಿಗಳು ಅವರ ಶಿಕ್ಷಣ ಸಂಸ್ಥೆ ಇದೆ, ಆರೋಗ್ಯ ಹಾಸ್ಪಿಟಲ್ಗಳಿದೆ, ಅವರು ತಮ್ಮ ಸ್ವಾರ್ಥ ಮಾತ್ರ ನೋಡ್ಕೋತಾರೆ ಬಿಟ್ರೆ ಸಮಾಜದ ಬಗ್ಗೆ ಯೋಚನೆ ಇರುವಂತದ್ದು, ಸಮಾಜದ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಬಡವರ ಬಗ್ಗೆ ಧ್ವನಿ ಅಂತಂತ ಕೆಲಸ ಯಾವುದು ಆಗ್ತದೆ. ಓಕೆ, ಈಗ ಪ್ರಿಯಾಂಕ್ ಖರ್ಗೆ ಅವ್ರ ಮಾತನ್ನ ನಾನು ಉಲ್ಲೇಖ ಮಾಡ್ತೀನಿ. ಹಿಂದೂಪರ ಹೋರಾಟಗಾರರಾಗಿರೋದ್ರಿಂದ ನಿಮ್ಗೆ ಆ ಪ್ರಶ್ನೆ ಡೈರೆಕ್ಟ್ ಆಗಿ. ಹಿಂದೂಪರ ಹೋರಾಟ ಅಂತ ಬಂದಾಗ ಯಾವುದೇ ದೊಡ್ಡ ರಾಜಕಾರಣಿಯ ಮಗ ಬರಲ್ಲ, ಯಾವುದೇ ಶ್ರೀಮಂತನ ಮಗ ಬರಲ್ಲ, ಬರೋದು ಬಡವರ ಮಕ್ಕಳು. ಒಪ್ತೀರಾ? ಎಷ್ಟು ಜನ ಕಾಂಗ್ರೆಸ್ ಇನ ಮಕ್ಕಳಿಗೆ, ಎಷ್ಟು ಜನ ಕಾಂಗ್ರೆಸ್ ನಾಯಕರ ಮಕ್ಕಳು ಈ ಕಾಂಗ್ರೆಸ್ನ ಕೆಲವೊಂದು ಪ್ರೊಟೆಸ್ಟ್ ಇರುತ್ತಲ್ಲ, ಎಷ್ಟು ಜನ ಅವ್ರ ಮಕ್ಕಳು ಭಾಗಿಯಾಗಿದ್ದಾರೆ ಆ ಹೋರಾಟದಲ್ಲಿ? ಎಷ್ಟು ಜನ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ? ನಾನು ರಾಜಕೀಯ ಮಾತ್ರ ನನಗೆ ಇಷ್ಟ ಇಲ್ಲ. ಓಕೆ, ರಾಜಕೀಯ ಬಿಟ್ಟು ಹೇಳೋದು ಹೋರಾಟ ಅಂತ ಬಂದಾಗ ಯಾವ ಸಿರಿವಂತ ವ್ಯಕ್ತಿಯ ಮಗ ಹೋರಾಟಕ್ಕೆ ಬರ್ತಾರೆ? ಎಲ್ಲ ಬಡವ್ರ ಮಕ್ಕಳೇ ಬರ್ತಾರೆ. ನೋಡಿ, ಹೋರಾಟ ಅನ್ನೋದು ನಾನಾ ರೀತಿ ಇರುತ್ತೆ. ಕೆಲವೊಂದ್ಸತಿ ಬೀದಿಗಿಲ್ದು ಹೋರಾಟ ಮಾಡುವಂಥದ್ದು ಇರುತ್ತೆ. ಕೆಲವೊಂದ್ಸತಿ ಬೀದಿಗಿಲ್ದು ಏನ್ ಹೋರಾಟ ಮಾಡ್ತಿದ್ದಾನೆ ಆ ವ್ಯಕ್ತಿಗೆ ಏನ್ ಅವಶ್ಯಕತೆ ಇದೆ ಅದನ್ನ ಸಾಕಾರ ಕೊಡುವಂಥದ್ದು ಅದೊಂದು ತಂಡ ಇರುತ್ತೆ. ಇನ್ನ ಒಂದು ಕೆಲವೊಂದು ಕಾನೂನು ರೀತಿಯಾಗಿ ಏನಾದ್ರು ತೊಡಕುಗಳು ಬಂತು ಅಂತಂದ್ರೆ ಆ ವ್ಯಕ್ತಿಗೆ ನಾವೇನು ಸಹಾಯ ಮಾಡ್ಬೇಕು ಅದೊಂದು ಟೀಮ್ ಇರುತ್ತೆ. ಹಾಗಾಗಿ ಎಲ್ಲಾರು ಬೀದಿಗಿಲ್ದು ಹೋರಾಟ ಮಾಡ್ಬೇಕು ಅಂತ ಅನಿವಾರ್ಯತೆ ಏನಿಲ್ಲ. ಒಂದ್ ನಿಮಿಷ ಎಲ್ಲಾರು ಬೀದಿಗಿಲ್ದು ಹೋರಾಟ ಮಾಡ್ಬೇಕು ಅಂತ ಇದ್ದಿದ್ರೆ, ಎಲ್ಲಾರು ಹೋರಾಟ ಮಾಡ್ಬೇಕು ಅಂತ ಇದ್ದಿದ್ರೆ ಇವತ್ತು ಸಮಸ್ಯೆಗಳೇ ಇರ್ತಾ ಇರಲಿಲ್ಲ. ಇವತ್ತು ಅತಿ ಹೆಚ್ಚಾಗಿ ಹೋರಾಟದ ಅವಶ್ಯಕತೆ ಏನಿಗೆ ನಾವು ಮಾಡ್ತಿದ್ದೀರಿ ಅಂತಂದ್ರೆ, ಬಡವರ ಮಕ್ಕಳು ಸಾಯ್ತಿದ್ದಾರೆ ಅಂತಂದ್ರೆ ಆ ಬಡವರ ಮಕ್ಕಳದ ಸಾವಿನ ಮೇಲೆ ರಾಜಕೀಯ ಮಾಡ್ತೀರಿ ಇಂಥ ರಾಜಕಾರಣಿಗಳೇ ಅಲ್ವಾ? ಎಲ್ಲಿವರೆಗೂ ನೀವು ಸಾವಿನ ಮೇಲೆ ರಾಜಕೀಯ ಮಾಡೋದಿಲ್ಲ ಅಲ್ಲಿವರೆಗೂ ಯಾವ ಬಡವರ ಮಕ್ಕಳು ಕೂಡ ಸಾಯೋದಕ್ಕೆ ಹೋಗೋದಿಲ್ಲ. ನಿಮ್ಮ ರಾಜಕೀಯದ ಬೇಳೆ ಬಯಸ್ಕೊಳ್ಳಿಕ್ಕೋಸ್ಕರ ನೀವು ಬಡವರ ಮಕ್ಕಳನ್ನ ಬಲಿ ಕೊಡ್ತಾನೆ ಇರ್ತೀರ. ಮತ್ತೆ ಹೋರಾಟ ಮತ್ತೆ ಭಾಷೆಗಳನ್ನ ಕೇಳಿ ಸಾಮಾನ್ಯ ಯುವಕರು ಏನೋ ಒಂದು ಕೃತ್ಯವನ್ನು ಮಾಡ್ತಾರೆ, ಹೋರಾಟವನ್ನ ಮಾಡ್ತಾರೆ, ಜೈಲಿಗೆ ಹೋಗ್ತಾರೆ. ಮತ್ತೆ ಅವ್ರಿಗೆ ಯಾರು ಹೊಣೆ? ಅವ್ರ ಕುಟುಂಬಕ್ಕೆ ಯಾರು ಹೊಣೆ? ನೋಡಿ, ಹೋರಾಟ ಅಂತಂದ್ರೆ ಎಲ್ಲವನ್ನು ಗೊತ್ತಿದ್ದು, ಎಲ್ಲವನ್ನು ಒಪ್ಕೊಂಡು, ಎಲ್ಲದಕ್ಕೂ ರೆಡಿ ಆಗಿರುವಂತ ಮಾನಸಿಕತೆ ಇರೋನ್ ಮಾತ್ರ ಬೀದಿಗಿಲ್ದು ಹೋರಾಟ ಮಾಡೋದಕ್ಕೆ ಸಾಧ್ಯ. ನಾನು ಹೋರಾಟ ಮಾಡ್ತೀನಿ ಆಮೇಲೆ ಕೇಸ್ ಆಗೋಗುತ್ತಪ್ಪ ನನಗೆ ಭಯ ಅಂತ ಮೇಲೆ ಕೂತ್ಕೊಂಡ್ರೆ ಅದು ಹೋರಾಟ ಆಗೋದಿಲ್ಲ. ಕೇಸ್ ಆಗುತ್ತೆ ಅಂತ ಗೊತ್ತಿದ್ರು, ನಮ್ಮ ಮೇಲೆ ಕೇಸ್ ಬೀಳುತ್ತೆ ಅಂತ ಗೊತ್ತಿದ್ರು, ಕೆಲವೊಂದ್ಸತಿ ನಮ್ಮಿಂದ ಕೇಸ್ ಆಗುತ್ತೆ ಅಂತ ನಮಗೆ ಏನು ಆಲೋಚನೆಗಳು ಇದ್ರೂ ಸಹ ನಾವು ಹೋರಾಟ ಮಾಡ್ಬೇಕಾಗುತ್ತೆ, ಅನಿವಾರ್ಯತೆ ಇದೆ. ಏನಕ್ಕೆ ಅಂತಂದ್ರೆ ಇವತ್ತು ಹೋರಾಟಗಳು ನಾವು ಮಾಡಿಲ್ಲ ಅಂತಂದ್ರೆ, ನಾನೊಬ್ಬ ಹಿಂದೂ ಆಗಿ ನನ್ನ ಧರ್ಮದ ಪರ ನಿಂತಿಲ್ಲ ಅಂತಂದ್ರೆ, ನಾನೊಬ್ಬ ಹಿಂದೂ ಆಗಿ ನಾನು ಪೂಜೆ ಮಾಡುವಂತ ನನ್ನ ದೇವರುಗಳ ಬಗ್ಗೆ ಅವೆಲ್ಲ ಮಾಡೋರ್ ವಿರುದ್ಧ ನಿಂತಿಲ್ಲ ಅಂತಂದ್ರೆ, ನಾನೊಬ್ಬ ಹಿಂದೂ ಆಗಿ ನನ್ನ ಮಠ ಮಂದಿರ ಮೇಲೆ ಆಗ್ತಿರುವಂತ ದಾಳಿಗಳ ವಿರುದ್ಧ ಧ್ವನಿ ಎತ್ತಿಲ್ಲ ಅಂತಂದ್ರೆ ಇನ್ಯಾರು ಎತ್ತುತ್ತಾರೆ? ಇನ್ಯಾರು ಹೋರಾಟ ಮಾಡ್ತಾರೆ ಅಂತ ಪ್ರಶ್ನೆ ಬರುತ್ತೆ. ಯಾಕೆ ನಾವ್ ಎತ್ತಬಾರ್ದು? ಶ್ರೀಮಂತರ ಮಕ್ಕಳು ಎತ್ತಲ್ಲ. ಶ್ರೀಮಂತರ ಮಕ್ಕಳು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಚೆನ್ನಾಗಿ ದುಡ್ಡೆಲ್ಲ ಸಂಪಾದನೆ ಮಾಡ್ತಿರ್ತಾರೆ, ಬಡವ್ರು ಮಾತ್ರ ಸಾಯ್ತಿರ್ತಾರೆ. ಅದ್ ನೋಡಿ, ಅದು ಒಂದು ಕಲ್ಪನೆ ಇರುತ್ತೆ, ಆಯ್ತಾ? ಬಟ್ ನಮ್ಮ ಕೆಲ್ಸ ಏನು? ಹಿಂದೂಗಳಾಗಿ ಪ್ರತಿಯೊಬ್ರು ಹೋರಾಟ ಮಾಡ್ತಾರೆ, ಪ್ರತಿಯೊಬ್ರು ಹೋರಾಟದಲ್ಲಿ ಭಾಗಿ ಆಗೇ ಆಗ್ತಾರೆ. ಕೇವಲ ಬಡವ ಶ್ರೀಮಂತ ನೋಡಿ, ಈ ಮಾನಸಿಕತೆ ಇದೆ ಗೊತ್ತಾ? ಹೋರಾಟದಲ್ಲೂ ಬಡವ ಶ್ರೀಮಂತ ಅಂತ ಹುಡ್ಕುವಂಥದ್ದು. ಹೋರಾಟ ಮಾಡ್ತಿದ್ದ ಒಂದು ವ್ಯಕ್ತಿ ಅಂದ್ರೆ ಯಾವ ವಿಚಾರಕ್ಕೆ ಹೋರಾಟ ಮಾಡ್ತಿದ್ದಾನೆ, ಆ ವಿಚಾರ ಏನು ಅಂತ ವಿಚಾರ ತಿಳ್ಕೊಬೇಕೆ ವಿನಃ ಇವತ್ತು ಹೋರಾಟಗಾರರು ಬಡವರಿದ್ದಾರೆ, ಹೌದಿಲ್ಲ ಅಂತಲ್ಲ. ನಿಮ್ಗೆ ಆ ಬಡವರಲ್ಲೇ ಆ ಕಿಚ್ಚಿರೋದು, ಬಡವರಲ್ಲೇ ನಾನು ನ್ಯಾಯ ಕೊಡಿಸ್ಬೇಕು ಅಂತ ರೋಷ ಇರೋದು. ನಿಮ್ಗೆ ಆ ಶ್ರೀಮಂತರು ನಿಮ್ಗೆ ಆ ರೋಷ ಇರಲ್ಲ. ಏನಕ್ಕೆ ಹೇಳಿ?
ಯಾಕೆ? ಏನು ಬೇಕಾದ್ರೂ ಮಾಡ್ಬೋದು, ನಾವು ನಮ್ಮ ದುಡ್ಡಿದೆ ನಾವು ಮಾಡಿಸ್ಕೋತೀವಿ ಅಂತ ಇರುತ್ತೆ. ಇವತ್ತು ಒಬ್ಬ ಬಡವ, ಒಬ್ಬ ಬಡತನದಲ್ಲಿ ಬಂದಿರೋ ಅಂತೋನೇನೆ ಹೋರಾಟದ ಮುಖಾಂತರ ಉನ್ನತ ಸ್ಥಾನಕ್ಕೆ ಉನ್ನತ ನಾಯಕನಾಗ್ಬೋದು. ಬಿಟ್ರೆ ಶ್ರೀಮಂತದಲ್ಲಿ ಕೇಕ್ ವಾಕ್ ಮಾಡ್ಕೊಂಡು ಬಂದು ಇವತ್ತು ಎಷ್ಟೋ ರಾಜಕಾರಣಿಗಳು ಇದ್ದಾರೆ, ಪಾರ್ಟ್ ಟೈಮ್ ರಾಜಕಾರಣ ಮಾಡ್ತಿದ್ದಾರೆ. ಇವತ್ತು ಅವ್ರು ಕೆಲವೊಂದು ಬಿಸ್ನೆಸ್ಗಳು ನೋಡ್ಕೋಬೇಕಾಗ್ತದೆ. ಕೆಲವೊಂದೊಂದು, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಇದ್ದೀನಿ, ನಂದೇ ಆದಂತ ಒಂದು ಮಾಲ್ ಇದೆ, ನಂದೇ ಆದ ಒಂದು ಸಿನಿಮಾ ಇದೆ, ನಂದೇ ಆದಂತ ಒಂದು ರಿಯಲ್ ಎಸ್ಟೇಟ್ ಇದಿದೆ, ಅಂದ್ರೆ ಪಾರ್ಟ್ ಟೈಮ್ ರಾಜಕಾರಣ ಅಷ್ಟೇನೆ. ಓಕೆ. ಅಂತವ್ರ ಹತ್ರ ನೀವ್ ಏನ್ ಮಾತಾಡಕ್ ಹೋಗ್ತೀರಿ? ಅಂತವ್ರ ಹತ್ರ ನೀವ್ ಏನ್ ಸೇವೆನ ನೀವು ನಿರೀಕ್ಷೆ ಮಾಡಕ್ ಹೋಗ್ತೀರಿ? ಪೊಲಿಟಿಕ್ಸ್ ಶುಡ್ ನಾಟ್ ಬಿ ಅ ಪಾರ್ಟ್ ಟೈಮ್. ಓಕೆ. ಪೊಲಿಟಿಕ್ಸ್ ಶುಡ್ ಬಿ ಅ ಫುಲ್ ಟೈಮ್. ಅಂಡ್ ರಾಜಕಾರಣ ಅಂತ ಏನಿದೆ ಗೊತ್ತಾ, ಧರ್ಮದ ಮೇಲೆ ನೀವು ರಾಜಕಾರಣ ಮಾಡಕ್ ಹೋಗ್ಬೇಡಿ, ಜಾತಿಯನ್ನು ಒಡ್ದಿ ನೀವು ರಾಜಕಾರಣ ಮಾಡಕ್ ಹೋಗ್ಬೇಡಿ. ರಾಜಕಾರಣ ಅಂತ ನನ್ನ ಪ್ರಕಾರ ನಿಮ್ಗೆ ವೋಟ್ ಮಾಡಿರುವಂತವ್ರು, ನೀವು ಗೆದ್ದಾದ್ಮೇಲೆ ನಿಮ್ಗೆ ಯಾರು ವೋಟ್ ಮಾಡಿಲ್ವಲ್ಲ ಅವರ ಲೈಫ್ನ ನೀವು ಹೇಗೆ ಬದಲಾಯಿಸ್ತೀರಿ, ಅವರಲ್ಲಿ ಸಮಸ್ಯೆ ನೀವು ಹೇಗೆ ಬಗೆಹರಿಸ್ತೀರಿ, ಎಷ್ಟು ಸತಿ ನೀವು ಜನರ ಮಧ್ಯೆ ಇರ್ತೀರಿ, ಎಷ್ಟು ನೀವು ಜನರ ಸಮಸ್ಯೆಗೆ ನೀವು ಧ್ವನಿ ಆಗುತ್ತೀರಿ. ವೋಟ್ ಕೇಳಕ್ ಮಾತ್ರ ನೀವು ಬೀದಿ ಸುತ್ತುತ್ತೀರಿ, ಎಲ್ಲಾರನ್ನು ಕೈ ಕಾಲು ಹಿಡಿತೀರಿ. ಗೆದ್ದಿದ ತಕ್ಷಣ ನೀವು ಎಸಿ ರೂಮಲ್ಲಿ ಕೂತ್ಕೊಂಡು ನಿಮ್ಮನ್ನು ಹೊಡ್ಕೊಂಡು ಬರೋ ಮತದಾರ ನಿಮ್ಮ ಹುಡ್ಕೊಂಡು ಬರ್ಬೇಕಾ? ಖಂಡಿತ ಅದಲ್ಲ. ಇವತ್ತು ನಾನು ನಮ್ಮ ಗುರುಗಳು ನನ್ಗೆ ಇನ್ಸ್ಪಿರೇಷನ್ ಕೂಡ ಹೌದು. NR ರಮೇಶ್ ಅವರು ಪ್ರತಿ ಭಾನುವಾರ ಪ್ರತಿಯೊಂದು ಮನೆ ಹತ್ರ ಜನರ ದರ್ಶನಕ್ಕೆ ಭೇಟಿ ಕೊಡ್ತಾರೆ, ಮನೆ ಹತ್ರ ಹೋಗ್ತಾರೆ. ಅಂದ್ರೆ ಕ್ಯಾನ್ವರ್ಸಿಂಗ್ ಮಾಡಿ ವೋಟ್ ಕೇಳ್ಬೇಕಾದ್ರೆ ಹೆಂಗ್ ಹೋಗ್ತಾರೆ ಮನೆ ಹತ್ರ, ಇವತ್ತು ಪ್ರತಿ ಭಾನುವಾರ ಮನೆ ಹತ್ರ ಹೋಗ್ತಾ ಇದ್ದಾರೆ. ನಾನ್ ನೋಡಿರುವಂತ ಒಬ್ಬ ಧೀಮಂತ ರಾಜಕಾರಣಿ, ನಾವು ಕಲಿಯುವಂತ ಸುಮಾರಿದೆ ಅವ್ರ ಹತ್ರ. ಅಂತ ರಾಜಕಾರಣಿಗಳಾಗಿರ್ಬೇಕೆ ವಿನಃ ನಾನು AC ಕಾರಲ್ಲಿ ಸುತ್ತೀನಿ, AC ಆಫೀಸಲ್ಲಿ ಕುತ್ಕೋತೀನಿ, ನೀವು ಹುಡ್ಕೊಂಡು ಬನ್ನಿ ಅಂತವ್ರು ರಾಜಕಾರಣಕ್ಕೆ ಬರೋದಕ್ಕಿಂತ ಹೆಚ್ಚಾಗಿ ಅವ್ರ ಬಿಸ್ನೆಸ್ಗಳು, ಅವ್ರೇನು ವ್ಯಾಪಾರ ವಹಿವಾಟಿದ ನೋಡ್ಕೊಂಡಿದ್ಬಿಟ್ರೆ ಉತ್ತಮ. ಓಕೆ. ಇನ್ನೊಂದೆರಡು ಪ್ರಶ್ನೆ ಇದೆ ಅಷ್ಟೇ. ತೇಜಸ್ ಗೌಡ ಅಧಿಕಾರಕ್ಕೆ ಬಂದರೆ, ತೇಜಸ್ ಗೌಡ ಕೈಯಲ್ಲಿ ಅಧಿಕಾರ ಇದ್ದರೆ ಹಿಂದೂ ಸಮಾಜದಲ್ಲಿ ಬದಲಾವಣೆ ತರಬಹುದಾದಂಥ ಏನಾದರೂ ಸಮಸ್ಯೆ ಇದೆಯಾ? ಅಧಿಕಾರ ಇಲ್ಲ ಅಂದ್ರೆ ಹೋರಾಟ ಮಾಡ್ಕೊಂಡೇ ಬಂದಿದ್ದೀರಿ. ಹಿಂದೂ ಸಮಾಜಕ್ಕೆ ಬದಲಾವಣೆಕ್ಕಿಂತ ಹೆಚ್ಚಾಗಿ ಹಿಂದೂ ಸಮಾಜಕ್ಕೆ ಸಮಸ್ಯೆ ಬಂದಾಗ ನಾವು ಧ್ವನಿ ಎತ್ತುತ್ತೀರ ಮುಖ್ಯ ಆಗುತ್ತೆ. ಸಮಾಜಕ್ಕೆ ಬದಲಾವಣೆ ಕೆಲವೊಂದು ಅಗತ್ಯ ಇದೆ, ಅದು ಯಾವಾಗ ಆಗುತ್ತೋ ಕಾಲಾಯ ತಸ್ಮೈ ನಮ ಅನ್ನೋದು ಏನಿದೆ, ಯಾವಾಗ ಬೇಕೋ ಅವಾಗ ಆಗ್ತಾ ಹೋಗ್ತದೆ. ಬಟ್ ಸಮಾಜಕ್ಕೆ ಏನಾದ್ರು ತೊಂದರೆ ಆದಾಗ ಧ್ವನಿ ಎತ್ತುತ್ತೀನ, ಖಂಡಿತವಾಗ್ಲೂ ಧ್ವನಿ ಎತ್ತುತ್ತೀನಿ, ಖಂಡಿತವಾಗ್ಲೂ ನಾನು ಅದನ್ನ ವಿರೋಧ ಮಾಡೇ ಮಾಡ್ತೀನಿ. ನನ್ನ ಕೈಲಿ ಅಧಿಕಾರ ಬಂದ್ರೆ, ನಾನು ಸ್ಲಮ್ಮಲ್ಲಿ ಹುಟ್ಟಿ ಬೆಳೆದಿರೋವಂಥವ್ನು ನಾನು. ನಮ್ಮ ಸಿದ್ದಾಪುರ ಇವತ್ತೂನು ಈಗಲೂ ನೀವು ಸಿದ್ದಾಪುರಕ್ಕೆ ಹೋಗ್ರಿ, ಇವತ್ತು ಅಲ್ಲಿ ಅದನ್ನ ಸ್ಲಮ್ಮು ಅಂತಾನೆ ಅಂತಾರೆ. ಅಲ್ಲಿ ಹುಟ್ಟಿ ಬೆಳೆದಿರೋನಿಗೆ ಆ ಸಮಸ್ಯೆಗಳು ಹೇಗಿದ್ದೆ, ಇವತ್ತು ಆ ಸಮಸ್ಯೆಗಳ ಬಗ್ಗೆ ಯಾರು ಧ್ವನಿ ಎತ್ತುತ್ತಿಲ್ಲ. ಇವತ್ತು ಅಲ್ಲಿರೋರು ಸ್ಯಾನಿಟರಿ ನೀರು ಮತ್ತೆ ಕಾವೇರಿ ನೀರು ಮಿಕ್ಸ್ ಆಗಿ ಆ ನೀರನ್ನ ಕುಡಿಯುವಂತ ಪರಿಸ್ಥಿತಿ ಇದೆ. ಇವತ್ತು ಅಲ್ಲಿಂದ ಪ್ರತಿನಿಧಿಸಿರುವಂತವ್ರು ಇವತ್ತು ಅವರು ಆರಾಮಾಗಿ ಬಿಸ್ಲರಿ ವಾಟರ್ಗಳು ನೀರು ಕುಡ್ಕೊಂಡು ಆರಾಮಾಗಿದ್ದಾರೆ. ಆದ್ರೆ ಆ ಜನರ ಸಮಸ್ಯೆಗಳ ಬಗ್ಗೆ ಧ್ವನಿಗೂಡಿಸೋರಂಥವ್ರು ಯಾರು? ಏನಕ್ಕೆ ಇವತ್ತು ಯುವಕರು ರಾಜಕಾರಣಕ್ಕೆ ಬರಬೇಕು? ನೋಡಿ, ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇನೆ 10 ಲಕ್ಷ ಜನ ಯುವಕರು ರಾಜಕಾರಣಕ್ಕೆ ಬರಬೇಕು, ಅಂದ್ರೆ ರಾಜಕೀಯ ಹಿನ್ನೆಲೆ ಇಲ್ಲದೆ ಇರೋಂಥವ್ರು ರಾಜಕಾರಣಕ್ಕೆ ಬರಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಏನ್ ಕೇವಲ ಬರೀ ರಾಜಕಾರಣಿಗಳ ಮಕ್ಳು ಮಾತ್ರ ರಾಜಕಾರಣಿ ಆಗ್ಬೇಕಾ? ಏನಕ್ಕೆ ಡ್ರೈವರ್ ಮಗ ರಾಜಕಾರಣಿ ಆಗ್ಬಾರ್ದಾ? ಏನಕ್ಕೆ ಒಬ್ಬ ಪೂಜೆ ಮಾಡುವಂತ ವ್ಯಕ್ತಿ ಮಗ ರಾಜಕಾರಣಿ ನಾಯಕ ಆಗ್ಬಾರ್ದಾ? ಮುಂದೆ ನೀವು ರಾಜಕೀಯಕ್ಕೆ ಬರ್ತೀರಿ? 1000% ಬಂದೇ ಬರ್ತೀನಿ. ಸಮಾಜ ಒಪ್ಪುತ್ತೆ, ಸಮಾಜಕ್ಕೆ ಅವಶ್ಯಕತೆ ಇದೆ ಅಂತಂದ್ರೆ 1000% ರಾಜಕಾರಣಕ್ಕಂತೂ ಬಂದೇ ಬರ್ತೀನಿ. ರಾಜಕಾರಣಕ್ಕೆ ಬಂದ ತಕ್ಷಣ ನಾನು ಯಾವ್ದೋ ಸೇಫ್ ಜಾಗ, ಅತಿ ಹೆಚ್ಚು ಹಿಂದೂಗಳು ವಾಸವಾಗಿರುವಂತ ಜಾಗ ಕೊಟ್ಬಿಡಿ, ನಾನು ಗೆದ್ಕೊಂಡ್ಬಿಡ್ತೀನಿ. ನಾನು ಎಲ್ಲಿ ಹುಟ್ಟಿದ್ದೀನೋ, ಎಲ್ಲಿ ಬೆಳೆದಿದ್ದೀನೋ ಅದೇ ಏರಿಯಾದಲ್ಲಿ ನಾನು ರಾಜಕಾರಣ ಮಾಡ್ತೀನಿ. ನಾನು ಅದೇ ಜನಕ್ಕೋಸ್ಕರ ನಾನು ಧ್ವನಿಯಾಗಿರ್ತೀನಿ. ಆ ಜನನ ಮೇಲೆತ್ತುವಂತ ಕೆಲಸ, ಆ ಜನರ ಪರ ನಿಲ್ಲುವಂತ ಕೆಲಸ, ಜನರ ಮಧ್ಯೆ ಇರುವಂತ ಕೆಲಸ ತೇಜ್ ಗೌಡ ಮಾಡ್ತಾನೆ.